ಹಲೋ ಎವ್ರಿವಾನ್, ಇದು ಲಾಸ್ಟ್ ಫ್ರೈಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಮನೇಲಿ ಎಲ್ರಿಗೂ ಹುಷಾರಿರಲಿಲ್ಲ. ಸೊ ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಪೂಜೆನೆಲ್ಲ ಮುಗಿಸಿ ಅದಾದಮೇಲೆ ಇವತ್ತು ಟಿಫನಿಗೆ ಸಿಂಪಲ್ಲಾಗಿ ಪಲಾವ್ನ ಮಾಡ್ಕೊಂಡಿದ್ದೆ. ಪಲಾವ್ ಎಲ್ಲ ತಿಂದು ಇನ್ನು ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೊರಟು ಅವ್ರನ್ನೆಲ್ಲ ಕಳಿಸ್ಕೊಟ್ಬಿಟ್ಟು ಇನ್ನು ನನ್ನ ನಾರ್ಮಲ್ ಕೆಲಸಗಳಿರುತ್ತಲ್ಲ ಅದನ್ನು ಮಾಡ್ಕೊತಿದ್ದೆ. ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನು ಜೋಡಿಸಿ ಇನ್ನು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ವಾಶ್ ಮಾಡಿ ಯಾಕೋ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ಸೊ ಟೀ ಮಾಡಿಕೊಂಡು ಕುಡಿದು ಅದಾದಮೇಲೆ ಇನ್ನು ನೆನ್ನೆ ಅಷ್ಟೇ ನಮ್ಮ ಸಮೀಕ್ಷೆಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿತ್ತಲ್ಲ, ಅಲ್ಲಿಗೆ ತೊಗೊಂಡೋಗಿದ್ದ ಐಟಮ್ಸು ಅವಳಿಗೆ ರೆಡಿ ಮಾಡಿದ್ದು ಪ್ರತಿಯೊಂದೂ ಹಾಗೆ ಬಿಟ್ಟೋಗಿದ್ದೆ ಅವತ್ತು. ಅದಾದಮೇಲೆ ಬರೋ ಅಷ್ಟರೊಳಗಡೆ ಲೇಟ್ ಆಯಿತು. ಆಮೇಲೆ ಸಮೀಕ್ಷೆಗೆ ಸಂಜೆ ಬರೋ ಅಷ್ಟರೊಳಗಡೆ ಶೀತ ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗೋಗ್ಬಿಟ್ಟೆ. ನೆಕ್ಸ್ಟ್ ಡೇನೂ ಕೂಡ ಸುದೀಕ್ಷಂಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಅದಾದಮೇಲೆ ಇನ್ನು ನಮ್ಮ ಸಮೀಕ್ಷೆಗೆ ಸಂಜೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಹಾಗಾಗಿ ಹೋಗಿ ಅವಳು ಕೂಡ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದ್ವಿ. ನಾನು ಮತ್ತು ಸುದೀಕ್ಷಾ ಇಬ್ಬರು ಹೋಗಿದ್ವಿ. ಬಟ್ ಸುದೀಕ್ಷಾ ಅಂತೂ ನಾನು ಕೂಡ ಅಲ್ಲೇ ಇರ್ತೀನಿ ಅಂತ ಇದ್ಲು. ಆಮೇಲೆ ಅವಳು ಕೂಡ ಕರ್ಕೊಂಡು ಮನೆಗೆ ಬಂದೆ. ಬರಬೇಕಾದ್ರೆ ಹಾಗೆ ಹಾಲು ತೊಗೊಬಂದಿದ್ದೆ. ಸೊ ಹಾಲನ್ನು ಕೂಡ ಕಾಯಕ್ಕಿಟ್ಟು ಇನ್ನು ಸಂಜೆ ಆಗಿತ್ತಲ್ಲ, ಹಾಗಾಗಿ ಮನೆ ಕಸ ಎಲ್ಲ ಗುಡಿಸಿ ಇನ್ನು ಮುಖ ತೊಳ್ಕೊಂಡು ಹಾಗೆ ದೇವ್ರ ದೀಪ ಕೂಡ ಹಚ್ಚಿದೆ. ಇನ್ನು ದೇವ್ರ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ಸ್ವಲ್ಪ ಟೀ ಬೇಕನ್ನಿಸ್ತು, ಹಾಗಾಗಿ ಟೀ ಮಾಡ್ಕೊಂಡು ಕುಡಿದು ಇನ್ನು ನಮ್ಮ ಸಮೀಕ್ಷೆನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಬರ್ಬೇಕಿತ್ತು. ಸೊ ಹೋಗಿ ಕರ್ಕೊಂಬರೋಣ ಅಂತ ಹೊರಟೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.